ನಿಮ್ಮ ಮಗುವಿನ ಜೊತೆ ನಿಮ್ಮ ಬಾಂಧವ್ಯ ಕಡಿಮೆ ಆಗುತ್ತದೆ ಎಂದು ನಿಮಗೆ ಅನಿಸುತ್ತಿದೆಯೇ? ಮಗುವಿನ ಕಣ್ಣಿನಿಂದ ಒಮ್ಮೆ ಜಗತ್ತನ್ನು ನೋಡಿ. ಒಬ್ಬ ಅಪ್ಪ ಕೆಲಸ ಮುಗಿಸಿ ತುಂಬ ಸುಸ್ತಾಗಿ ಮನೆಗೆ ಬಂದರು. ಅವರ 7 ವರ್ಷದ ಮಗ ಮೌನವಾಗಿ ಒಂದು ಮೂಲೆಯಲ್ಲಿ ಕುಳಿತು ಅಳುತ್ತಿದ್ದ. ಅಪ್ಪನಿಗೆ ಕೋಪ ಬಂತು. ಇದಕ್ಕೇನು ಅಳ್ತೀಯ? ಇಷ್ಟೊಂದು ಸಣ್ಣ ವಿಷಯಕ್ಕೆ ಅಳುವುದು ಬೇಡ, ಗಟ್ಟಿಯಾಗಬೇಕು ಎಂದು ಹೇಳಿದರು. ಮಗ ಮೌನವಾಗಿ ಬಿಟ್ಟ. ಅದೇ ಸಮಯದಲ್ಲಿ ಅಜ್ಜ ಅಲ್ಲಿಗೆ ಬಂದರು. ಅವರು ಅಪ್ಪನನ್ನು ಕರೆದು ಒಂದು ಕಾಗದದ ಮೇಲೆ 6 ಎಂಬ ಸಂಖ್ಯೆಯನ್ನು ಬರೆದು ನೆಲದ ಮೇಲೆ ಇಟ್ಟರು. ಅಪ್ಪನನ್ನು ಒಂದು ಕಡೆ ನಿಲ್ಲಿಸಿ ಕೇಳಿದರು, ಇದು ಯಾವ ಸಂಖ್ಯೆ? 6 ಎಂದು ಅಪ್ಪ ಉತ್ತರಿಸಿದರು. ನಂತರ ಮಗನನ್ನು ಎದುರುಗಡೆ ನಿಲ್ಲಿಸಿ ಕೇಳಿದರು, ನಿನಗೆ ಇದು ಯಾವ ಸಂಖ್ಯೆ ಕಾಣುತ್ತಿದೆ? 9 ಎಂದು ಮಗ ಹೇಳಿದ. ಅಜ್ಜ ನಗುತ್ತಾ ಹೇಳಿದರು, ಯಾರದು ತಪ್ಪಿಲ್ಲ, ಇಬ್ಬರು ತಮ್ಮ ತಮ್ಮ ಜಾಗದಿಂದ ನೋಡುತ್ತಿದ್ದೀರಾ. ನೀನು ಮಗುವಿನ ಸಮಸ್ಯೆಯನ್ನು ನಿನ್ನ ಅನುಭವದಿಂದ ನೋಡುತ್ತಿದ್ದೀಯ, ಆದರೆ ಅವನು ತನ್ನ ಚಿಕ್ಕ ಮನಸ್ಸಿನಿಂದ ನೋಡುತ್ತಿದ್ದಾನೆ. ನಿನಗೆ ಅದು ಸಣ್ಣ ವಿಷಯವಾಗಿರಬಹುದು, ಆದರೆ ಅವನಿಗೆ ಅದು ಇಡೀ ಜಗತ್ತಿನಷ್ಟು ದೊಡ್ಡ ನೋವಾಗಿರಬಹುದು. ಆ ಮಾತು ಅಪ್ಪನ ಮನಸ್ಸಿಗೆ ತಟ್ಟಿತು. ಅವರು ಮಗನ ಹತ್ತಿರ ಹೋಗಿ ಅವನನ್ನು ತಬ್ಬಿಕೊಂಡು ಕೇಳಿದರು, ನಿನ್ನ ಮನಸ್ಸಿನಲ್ಲಿ ಏನಿದೆ? ನನಗೆ ಹೇಳು, ನಾನು ಕೇಳುತ್ತೇನೆ. ಆ ದಿನದಿಂದ ಆ ಮಗುವಿಗೆ ತನ್ನ ಸಮಸ್ಯೆಗೆ ಪರಿಹಾರ ಸಿಕ್ಕಿದ್ದಕ್ಕಿಂತ ಹೆಚ್ಚಾಗಿ ತನ್ನನ್ನು ಅರ್ಥ ಮಾಡಿಕೊಳ್ಳುವ ಒಬ್ಬ ಅಪ್ಪ ಸಿಕ್ಕರು ಎಂದು ತುಂಬ ಸಂತೋಷ ಆಯಿತು. ಮಕ್ಕಳಿಗೆ ಯಾವಾಗಲೂ ಸಲಹೆ ಬೇಕಾಗಿರುವುದಿಲ್ಲ. ಅವರಿಗೆ ಬೇಕಾಗಿರುವುದು ನನ್ನನ್ನು ಅರ್ಥ ಮಾಡಿಕೊಳ್ಳುವ ಒಂದು ಹೃದಯ. ಆದ್ದರಿಂದ ನಿಮ್ಮ ಕನ್ನಡಕವನ್ನು ಮಕ್ಕಳಿಗೆ ಹಾಕಿಸಲು ಪ್ರಯತ್ನಿಸಬೇಡಿ. ಒಮ್ಮೆ ಅವರ ಜಾಗದಲ್ಲಿ ನಿಂತು ಅವರ ಕಣ್ಣಿನಿಂದ ಈ ಜಗತ್ತನ್ನು ನೋಡಿ. ಆಗ ನೀವು ಅವರ ಕಣ್ಣೀರಿನ ಹಿಂದಿರುವ ನೋವನ್ನು ಅರ್ಥ ಮಾಡಿಕೊಳ್ಳುತ್ತೀರಿ. ಅಲ್ಲಿಂದಲೇ ಪ್ರಾರಂಭವಾಗುತ್ತದೆ ಒಬ್ಬ ಪೋಷಕ ಮತ್ತು ಮಗುವಿನ ನಡುವಿನ ನಿಜವಾದ ಬಾಂಧವ್ಯ.